ವೆಲ್ಕಮ್ ಟು ಬಿಕೆ ಕ್ರಿಷನ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಂದು ಟ್ರೈಲರ್ ರಿಯಾಕ್ಷನ್ ವಿತ್ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಮೊದಲ ಬಾರಿಗೆ ಕನ್ನಡದಲ್ಲಿ ನಾವು ರಿಯಾಕ್ಷನ್ ವಿತ್ ಕಂಪ್ಯಾರಿಸನ್ ವಿಡಿಯೋ ಮಾಡ್ತಿರೋದು. ಇದು ನಾನು ಭರತ್ ಮತ್ತು ಧನು. ಇವತ್ತು ಆ್ಯಕ್ಚುಲಿ ಬೀಸ್ಟ್ ಅನ್ನೋ ಸಿನಿಮಾ, ತಮಿಳ್ ಸಿನಿಮಾ, ಅದರದ್ದೊಂದು ಟ್ರೈಲರ್ ರಿಲೀಸ್ ಆಗಿದೆ. ಅದರ ರಿಯಾಕ್ಷನ್ ವಿತ್ ಕಂಪ್ಯಾರಿಸನ್ ಯಾವುದ್ರ ಜೊತೆ ಅಂದರೆ KGF ಫಿಲ್ಮು, ನಮ್ಮ ಕನ್ನಡದ ಒಂದು ಹೆಮ್ಮೆಯ ಒಂದು ಸಿನಿಮಾ KGF. ಅದರ ಟ್ರೈಲರ್ ನಿನ್ನೆ ತಾನೆಲ್ಲ ರಿಲೀಸ್ ಆದದ್ದು, ಇನ್ನಲ್ಲ ಮೊನ್ನೆ ರಿಲೀಸ್ ಆಗಿದೆ. ಈ ಟ್ರೈಲರ್ ಬರುವಾಗ ಕಾಯ್ತಾ ಇದ್ವಿ ನಾವು, ಯಾಕಂದರೆ ಈ ಎರಡು ಸಿನಿಮಾನು ಒಟ್ಟೊಟ್ಟಿಗೆ, ಅಂದರೆ ಇದು ಬೀಸ್ಟ್ ಸಿನಿಮಾ 13ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ, ಹಾಗೆ KGF 14ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಎರಡು ಯಾವ ಥರ ಇದೆ ಟ್ರೈಲರ್, ಅದರ ರಿಯಾಕ್ಷನ್ ಹೇಗಿರ್ಬೋದು ಅಂತ ನಾವು ಇವತ್ತು ಮಾಡ್ತಾ ಇದ್ದೀವಿ ನಾವು. ಮೊದಲಿಗೆ ನಮ್ಮ ಕನ್ನಡ ಸಿನಿಮಾ KGFನ ಟ್ರೈಲರ್ ನೋಡ್ಕೊಂಡು ಬರೋಣ, ಅದರ ರಿಯಾಕ್ಷನ್ ಹೇಗಿರುತ್ತೆ ಅಂತ. KGFನಲ್ಲಿ ಗರುಡನ್ ಸಾಯಿಸಿದ ಮೇಲೆ ಮುಂದೇನಾಯ್ತು ನೀವು ಓದ್ತೀರಾ? ರಕ್ತದಿಂದ ಬರೆದಿರೋ ಕತೆ ಇದು. ಶಾಯಿಯಿಂದ ಮುಂದುವರ್ಸೋಕ್ಕಾಗಲ್ಲ. ಮುಂದುವರಿಸಬೇಕು ಅಂದ್ರೆ ಮತ್ತೆ ರಕ್ತನೇ ಕೇಳುತ್ತೆ. There will be no more tolerance. ನನ್ನ ಹತ್ರನೂ ಪಡೆಗಳಿವೆ. ಉಸ್ಕೆ ಮಾರೆಂಗೆ. ಕತ್ತಿ ಬೀಸಿ ರಕ್ತ ಹರಿಸಿ ಯುದ್ಧ ಮಾಡೋದು ನಾಶ ಮಾಡಕ್ಕಲ್ಲ, ಉದ್ಧಾರ ಮಾಡಕ್ಕೆ. ಅಲ್ಲಿ ಬೀಳೋ ಹೆಣಗಳು ಕೂಡ ಉಪಯೋಗಕ್ಕೆ ಬರ್ತವೆ. ಬೇಕಿದ್ರೆ ರಣಹದ್ದುಗಳನ್ನ ಕೇಳೋ. ಹುಲಿ ತರ ಇದೆ. He is the biggest criminal. He is the biggest businessman. This is the biggest national issue. Violence, violence, violence. I don't like it. I avoid. But violence likes me. Super. Can't avoid. मैं तुम्हारा सब कुछ छीन लूंगी. ಹೇಳ್ಬಿಡೋರಿಗೆ ಬರ್ತಾ ಇದ್ದೀನಿ ನನ್ನ KGF ಪಡೆಯೋಕೆ. ನನಗೆ ಯಾರ ದೋಸ್ತಿನೂ ಬೇಕಾಗಿಲ್ಲ. ನನ್ನ ದುಶ್ಮನಿ ಯಾವನು ತಡ್ಕೊಳ್ಳಲ್ಲ. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್. ಈ ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ನಿನಗೆ ತಂದು ಕೊಡ್ತೀನಮ್ಮ. ಸರಿ ಆಯ್ತು, ಈಗ ನೀನು ಮಲ್ಕೋ, ನಾಳೆ ಬೆಳಿಗ್ಗೆ ಧೂಡಿ ತರುವಂತೆ. ವಾವ್, ಸೂಪರ್ ಸೂಪರ್. ಸೈಕ್ ಆಗಿದೆ. ಸೂಪರ್ ಟ್ರೈಲರ್. ಕನ್ನಡದಲ್ಲಿ ಇದೊಂದು ನಾವೊಂದು ಮೊದಲನೇ ಸಲ ನೋಡ್ತಿರೋದು ಈ ಥರದೊಂದು ಟ್ರೈಲರ್. ಟಾಪ್ ಆಗಿದೆ, ಮೇಕಿಂಗ್ ವೈಸ್, ಮ್ಯೂಸಿಕ್ ವೈಸ್, ಆ್ಯಕ್ಟಿಂಗ್ ವೈಸ್, ಮತ್ತು ಅದಕ್ಕೆ ಮಾಡಿರೋ ವರ್ಕ್ ಸೂಪರ್ ಆಗಿದೆ. ಮತ್ತು ಎಸ್ ಸರ್ ಲುಕ್ ಒಂದು ಖಡಕ್ಕಿದೆ, ಹೀರೋಯಿಸಮ್ ಎದ್ದು ಕಾಣ್ತಾ ಇದೆ. ಹಾಗೆ ಅದ್ರ ಜೊತೆ ಅಧೀರ ವಿಲಾನ್, ಅದೊಂದು ಲುಕ್ ನೋಡುವಾಗಲೇ ಹುಲಿ ಥರ ಕಾಣ್ತಲ್ವಾ? ಅದೇ ಈ ಸಿನಿಮಾ 14th ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ನಾವು ತುಂಬ ಕಾಯ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ಅದನ್ನು ಫಿಲ್ಮ್ ನೋಡೋಕ್ಕೆ. ಇದ್ರ ಜೊತೆ ಅದಕ್ಕಿಂತ ಮುಂಚಿನ ದಿನ ಬೀಸ್ಟ್ ಅನ್ನೋ ಒಂದು ತಮಿಳ್ ಸಿನಿಮಾ ರಿಲೀಸ್ ಆಗ್ತಾ ಇದೆ.
ಸ್ವಲ್ಪ ಪೈಪೋಟಿ ನಡೀತಾ ಇದೆ. ಯಾವ ಸಿನಿಮಾ ಒಳ್ಳೇದಿರ್ಬೋದು, ಯಾವ ಸಿನಿಮಾ ಫ್ಲಾಪ್ ಆಗುತ್ತೋ, ಅಂದರೆ ಯಾವುದು ಜಾಸ್ತಿ ಕಲೆಕ್ಷನ್ ಮಾಡುತ್ತೆ ಅಂತ ಕಾಂಪಿಟೇಷನ್ ತರ ಇದೆ ಈಗ. ಹೌದು ಅಂದ್ರೆ ಮೂವಿ ಇದರಲ್ಲಿ ಕಾಂಪಿಟೇಷನ್ ಅಂತಲ್ಲ, ಎರಡು ಮೂವಿನೂ ಒಂದೇ ನಮ್ಮ ಇಂಡಿಯನ್ ಸಿನಿಮಾ ನೋಡ್ಲೇಬೇಕು. ಆದ್ರೂ ಈಗ ಕನ್ನಡ ಸಿನಿಮಾದಲ್ಲಿ ಇದು ಈ ತರ ಅಂದ್ರೆ ಹೊಸ ಪ್ರಯತ್ನಗಳು ನಡೀತಾ ಇವೆ ಕನ್ನಡದಲ್ಲಿ. ಹಾಗೆ ನಾವು ಈಗ ಸ್ವಲ್ಪ ಕಂಪ್ಯಾರಿಸನ್ ನೋಡುವ. ತಮಿಳ್ ಬೀಸ್ಟ್ ಸಿನಿಮಾದು ಟ್ರೈಲರ್ ನೋಡ್ಕೊಂಡು ಬರೋಣ, ಅದರ ರಿಯಾಕ್ಷನ್ ಹೇಗಿರುತ್ತೆ ನೋಡ್ತಾ ಇರಿ ನೀವು. காலையில் நல்லா தூங்கிட்டு இருக்கேன், திடீர்னு 10:30 மணிக்கு ஒரு ஃபோனு. Mr. Madhav Singh, this is to inform you that the East Coast Mall in Chennai has been hijacked. ஆனால் இதோட கடுப்பான விஷயம் என்ன தெரியுமா? இதில் டெரரிஸ்ட்டுக்கும் கவர்மெண்ட்டுக்கும் நடுவில் நான் தான் பஞ்சாயத்து பண்ணணுமா. இதோட பழைய பில்டிங் கிடைக்கலையா? தும்முனா இடிஞ்சு விழுந்துரும் போல இருக்கு. இல்லை, எமர்ஜென்சி ஆப்ரேஷன் சொன்னாங்க சார். சொன்னாங்களா உன்கிட்ட? ஆனால் இந்த பேட் டைம்லேயும் ஒரு குட் நியூஸ் இருக்கு. ஹைஜாக் பண்ணப்போ உள்ள ஆக்சிடென்ட்லாம் நம்ம பையன் ஒருத்தன் வந்திருக்கான். நம்ம பையன் உடனே சாதாரணமாக நினச்சிடாதீங்க. ஒன் ஆஃப் த பெஸ்ட் அண்ட் த மோஸ்ட் நோட்டோரியஸ் ஸ்பைஸ் வி ஹவ் எவர் ஹேட். வீரராகவன். இப்படி ஒருத்தன் உள்ள இருக்கும்போது ஆளை ஹைஜாக் பண்ணா என்ன ஆகும்? அப்ப வீரா உள்ள அந்த டெரரிஸ்டுங்களை எப்படி ஓட விட்டுருப்பான்? பயமா இருக்கா? இதுக்கப்புறம் இன்னும் பயங்கரமா இருக்கும். அவன் இஷ்டத்துக்கெல்லாம் பண்ணக்கூடாதுன்னு மினிஸ்டர் சொல்றாருன்னு மிரட்டி சொல்லியா? சார், அவன்கிட்ட மினிஸ்டர் மிரட்டினார்லாம் சொன்னா அப்புறம் உங்க பொண்ணு பொண்டாட்டி அவனே கொண்டுட்டு டெரரிஸ்ட் கொண்ட மாதிரி செட் பண்ணி வச்சிருவான் சார். இருந்தாலும் நீங்க பண்ற இந்த அரசியல் விளையாட்டெல்லாம் நமக்கு செட் ஆகாது. அதான் சொல்றேன்ல, இஸ் a fucking beast. Because I'm not a politician. I'm a soldier. Launch. Rafael. ಬೀಸ್ಟ್. ಓ ಹೇಗಿದೆ? ಎಂತ ಸೂಪರ್ ಅಲ್ಲ? ಸೂಪರ್. ತಮಿಳು ಬೀಸ್ಟ್ ಟ್ರೈಲರ್ ನೋಡಾಯ್ತು. ಎಂತ ಸಾವ್ದು ಟ್ರೈಲರ್ ಮಾರ್ರೆ, ಸೂಪರ್ ಆಗಿದೆ. ನಮ್ಮ ಮಂಗಳೂರು ಭಾಷೆಯಲ್ಲಿ ಹೇಳೋದಾದ್ರೆ ಹಾಗೆ ಹೇಳೋದಾಯ್ತಾ, ಎಂತ ಸಾವ್ದ ಟ್ರೈಲರ್ ಮಾರ್ರೆ ಅಂತ. ಸೂಪರ್ ಆಗಿದೆ. ಆ್ಯಕ್ಚುಲಿ ಕಂಪ್ಯಾರಿಸನ್ ಮಾಡುವಾಗ ಟ್ರೈಲರ್ ವೈಸ್ ಎರಡು ಬ್ಯಾಲೆನ್ಸ್ ಇದೆ ಅಲ್ಲ. ಮೇಕಿಂಗ್ ವೈಸ್ ಆ್ಯಕ್ಚುಲಿ ನೋಡೋಕ್ಕೆ ಹೋಗುವಾಗ ಕೆ ಜಿ ಎಫ್ ವೈಸ್ ಮೇಕಿಂಗ್ ವೈಸ್ ಸೂಪರಾಗಿ ಮಾಡಿದ್ದಾರೆ. ಬೀಸ್ಟ್ ಏನು ಕಡಿಮೆ ಏನಲ್ಲ, ಮೇಕಿಂಗ್ ವೈಸ್ ಒಳ್ಳೆಯೇ ಇದೆ. ಕತೆ ಸ್ವಲ್ಪ ಸಾಮ್ಯತೆ ಇದೆ ಅಂತ ಅಲ್ಲ. ಯಾಕೆಂದ್ರೆ KGF ಅಲ್ಲಿ ಒನ್ ಮ್ಯಾನ್ ಆರ್ಮಿನ ಅದರಲ್ಲಿ ಒಬ್ಬ ಚಿನ್ನನ ಹೊಡ್ಕೊಂಡು ಇನ್ನೊಬ್ಬ ಯಾರೋ ಬರ್ತಾ ಇದ್ದಾನೆ, ಅಧೀರ ಅನ್ನೋಣ ಅಲ್ವಾ. ಅದೇ ಇದರಲ್ಲಿ ಏನೋ ಲೂಟಿ ಹೈಜಾಕ್ ಮಾಡಿದ್ದಾರೆ, ಯಾರನ್ನು ಸ್ವಲ್ಪ ಹೈಜಾಕ್ ಮಾಡಿ ಇದನ್ನು ಎಲ್ಲರನ್ನು ಕಾಪಾಡೋಕ್ಕೋಸ್ಕರ ಒಬ್ಬ ಬರ್ತಾ ಇದ್ದಾನೆ ಅಲ್ಲ. ಅದೇ ಸ್ವಲ್ಪ ಸಾಮ್ಯತೆ ಇದೆ ಆ ಎರಡು ಟ್ರೈಲರ್, ಎರಡು ಸಿನಿಮಾಕ್ಕೂ. ಆ್ಯಕ್ಚುಲಿ ಸಿನಿಮಾ ಏನು ಅಂತ ನಾವು ಅಲ್ಲಿ ಹೋಗಿ ನೋಡಬೇಕು. ಆ್ಯಕ್ಟಿಂಗ್ ವೈಸ್ ನಮ್ಮ ಬೀಸ್ಟ್ ಸಿನಿಮಾದಲ್ಲಿ ಬಂದು ತಮಿಳ್ ಫಿಲ್ಮ್ ಆ್ಯಕ್ಟರ್, ಲೆಜೆಂಡ್ ಆ್ಯಕ್ಟರ್
ವಿಜಯ ತಲಪತಿ. ಅವರಿಗೆ ಏಜು ಹೆಚ್ಚು ಕಮ್ಮಿ ಒಂದು 40 ಅಬವ್ ಅಲ್ಲ, 40 ಅಬವ್ ಆಗಿರ್ಬೋದು. ಈ ಏಜಲ್ಲೂ ಸಹ ಒಂದು 25 ಚಿರ ಯುವಕ ಥರ ಇದ್ದಾರೆ ಅಲ್ಲ. ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಇದರಲ್ಲಿ. ನಮ್ಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಅವರ ಸಿನಿಮಾ ಎಲ್ಲ ನೋಡ್ತಾ ಇರ್ತೀವಿ ನಾವು. ಒಳ್ಳೆ ಆ್ಯಕ್ಟಿಂಗ್, ಸ್ವಲ್ಪ ಅವ್ರದ್ದೇ ಆ್ಯಕ್ಟಿಂಗ್, ಅವ್ರದ್ದು ಸ್ಟೈಲು ಎಲ್ಲ ಇರುತ್ತೆ ಅದರಲ್ಲಿ. ಕನ್ನಡದಲ್ಲಿ ಯಶ್ ಅಂದರೆ ಈಗ ರಾಕಿ, ನಾವೇನು ರಾಕಿ ಬಾಯ್ ಅಂದರೆ ಅದೇ ರಾಕೆ ಕೇಳಲಿಕ್ಕೆ ಇಲ್ಲ. 2 ಸಿನಿಮಾನು ನಾವು ನೋಡಲಿಕ್ಕೆ ಕಾಯ್ತಾ ಇದ್ದೀವಿ. ಧನು, ನೀನು ಯಾವುದು ಮೊದಲು ನೋಡ್ದ ಸಿನಿಮಾ? ನಾನು ನೋಡ್ದಿಲ್ಲ. ನಾನು ಮೊದಲು KGF ನೋಡ್ದಿಲ್ಲ. ನಾನು ಬೀಸ್ಟ್ ನೋಡ್ತೇನೆ. ಯಾಕೆಂದ್ರೆ ಅದು ಮೊದಲು ರಿಲೀಸ್ ಆಗ್ತಲ್ಲ ಮಾರ್ರೆ. ಬೀಸ್ಟ್ ನೋಡಿ ಮತ್ತೆ KGF. ನಾನು ಮೊದಲು ಬೀಸ್ಟ್ ರಿಲೀಸ್ ಆದ್ರೂ ಮೊದಲು ನೋಡಿದ್ದು KGF. ಮತ್ತೆ ನಾವು ಟಿಕೆಟ್ ಸಿಗ್ಬೇಕಲ್ಲ ಅಲ್ಲಿ. ಟಿಕೆಟ್ 2 ಸಿಗದಿದ್ರು ಮತ್ತೆ ನಾವು ಯಾವಾಗಾದ್ರೂ ಒಂದು ದಿವಸ ನೋಡುದು. ಯಾಕೆಂದ್ರೆ ಮೊದಲ ದಿವಸ ಅಂತ ಆಗುವಾಗ ಫುಲ್ ರಶ್ ಇರುತ್ತೆ. ಆದಷ್ಟು ಫಸ್ಟ್ ಕನ್ನಡ ಸಿನಿಮಾ ಯಾವಾಗಲೂ ನಾವು ಕನ್ನಡ ಸಿನಿಮಾನ ಮೊದಲು ನೋಡ್ತೀವಿ. KGF ನೋಡಿನೇ ಬೀಸ್ಟ್ ನೋಡೋದು. 2 ನೋಡಿ ಅದರದ್ದು ರಿವ್ಯೂ ಹೇಗೆ ಅಂತ ನಾವು ಮುಂದಿನ ದಿವಸಗಳಲ್ಲಿ ನಿಮಗೆ ಹೇಳ್ತೀವಿ. ಈ ರಿಯಾಕ್ಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಎಲ್ಲ ಪ್ರೀವಿಯಸ್ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನಮ್ಮದೊಂದು ಚಾನಲ್ ಈಗ ಪ್ರಾರಂಭವಾಗಿ ಒಂದು ವರ್ಷ ಆಗ್ತಾ ಬಂತ ಅಷ್ಟೇ. ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ ಎಲ್ಲ ಕಂಟೆಂಟ್ ಪ್ರಕಾರ. ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗೋದು. ನೋಡ್ತಾ ಇರಿ. ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಹೊಸ ಸಿನಿಮಾದ ರಿಯಾಕ್ಷನ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಎದುರು ಬರ್ತೀವಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.